ಅದಕ್ಕೆ ತುಂಬ ಟೈಮ್ ಸ್ಪೆಂಡ್ ಮಾಡಬೇಕಂತಿಲ್ಲ. ಒಂದು 5ರಿಂದ 10 ನಿಮಿಷ ಅಷ್ಟೇ ಒಂದು ಚಾಪ್ಟರ್ ಓದೋದಕ್ಕೆ. ಫಾರ್ ಎಕ್ಸಾಂಪಲ್ ನಿಮಗೆ ತೋರಿಸ್ಬೇಕು ಅಂತ ಹೇಳಿದ್ರೆ ಈ ಪುಸ್ತಕದಲ್ಲಿ ಒಂದು ಚಾಪ್ಟರ್ ಇಲ್ಲಿ ನೋಡಿ. ಈಗ ಇದೊಂದು ಚಾಪ್ಟರ್ ರೈಟ್ ಥ್ಯಾಂಕ್ ಯು ನೋಟ್ಸ್ ಅಂತ ನೋಡಿ. 2 ಪೇಜ್, ಇಲ್ಲೊಂದು ಪೇಜ್ ಇಲ್ಲೊಂದು ಪೇಜ್, ಇಷ್ಟೇ ಸಣ್ಣದಾಗಿರುತ್ತೆ, ಸರಳವಾಗಿದೆ ಮತ್ತು ಉಪಯೋಗಕರವಾದಂತಹ ಮಾಹಿತಿಗಳು. ಈ ಥರ ಒಂದು 101 ಚಾಪ್ಟರ್ಸ್ ಈ ಪುಸ್ತಕದಲ್ಲಿದೆ. ತುಂಬ ಯೂಸ್ಫುಲ್ ಆದಂತಹ ಬುಕ್. ನೀವು ಡೈಲಿ ಒಂದೊಂದು ಚಾಪ್ಟರ್ ಓದಿದ್ರೆ ಸಾಕು. ಈ ಸೆಲ್ಫ್ ಹೆಲ್ಪ್ ಬುಕ್ಸೆಲ್ಲ ನಾವು ಕತೆ ಕಾದಂಬರಿ ಥರ ಒಂದೇ ಸಿಟ್ಟಿಂಗ್ನಾಗ ಓದೋದು ಆ ಥರ ಎಲ್ಲ ಮಾಡಬಾರ್ದು. ಯಾಕಂದರೆ ಯಾವುದೇ ಸೆಲ್ಫ್ ಹೆಲ್ಪ್ ಬುಕ್ ಆಗಲಿ, ನಾನ್ ಫಿಕ್ಷನ್ ಬುಕ್ ಆಗಲಿ, ಅದನ್ನು ನಾವು ಓದಿ ಅರ್ಥ ಮಾಡಿಕೊಂಡು ಮನಸ್ಸಲ್ಲಿ ಅದನ್ನ ಇಳಿಸ್ಕೊಂಡು ಅದನ್ನು ಆಗಾಗ ಮೆಲ್ಕಾಗ್ತಾ ಇರಬೇಕು. ಅಷ್ಟೇ ಸಾಲೋದಿಲ್ಲ. ನಾವು ಯಾವುದೇ ಪುಸ್ತಕಗಳನ್ನ ಇವಾಗ ಲೈಫ್ ಚೇಂಜಿಂಗ್ ಬುಕ್ಸ್ ಅಂತ ಆಗ್ತಾರೆ. ಈ ಪುಸ್ತಕ ಓದಿದ ತಕ್ಷಣ ಲೈಫ್ ಚೇಂಜ್ ಆಗಿಬಿಡುತ್ತೆ ಅಂದರೆ ಆಗೋದಿಲ್ಲ. ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ, ಇದು ನಾವು ಜಿಮ್ಗೆ ಹೋಗೋ ಥರ. ಈಗ ನೀವು ಹೆಲ್ದಿಯಾಗಿರಬೇಕು, ದೇಹವನ್ನು ಸದೃಢವಾಗಿ ಇಟ್ಕೊಬೇಕಂತ ಜಿಮ್ಗೆ ಹೋಗ್ತೀರಾ. ಒಂದು ತಿಂಗಳು ಹೋಗಿ 2 ತಿಂಗಳು ಹೋಗಿ ಅದನ್ನ ಬಿಟ್ಬಿಟ್ರೆ ನಿಮಗೆ ಯಾವುದು ಪ್ರಯೋಜನ ಆಗೋದಿಲ್ಲ. ಅದೇ ರೀತಿ ಈ ಪುಸ್ತಕಗಳನ್ನು ಓದೋದು ಹೇಗಂದರೆ, ಅದನ್ನು ಓದಿ ಅರ್ಥ ಮಾಡಿಕೊಂಡು ಆ ವಿಷಯಗಳನ್ನ ಜೀವನದಲ್ಲಿ ಅಳವಡಿಸ್ಕೊಬೇಕು. ಅಳವಡಿಸ್ಕೊಂಡ್ರೆ 1 ತಿಂಗಳು 2 ತಿಂಗಳು ಮಾತ್ರ ಪ್ರಾಕ್ಟೀಸ್ ಮಾಡೋದಾಗುತ್ತೆ. ನಾವು ಜೀವನ ಪೂರ್ತಿ ಅದನ್ನು ನಾವು ಅಳವಡಿಸ್ಕೊಂಡು ಹೋದ್ರೇ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದು ನಮಗೆ ಗೊತ್ತಿಲ್ಲದೇ ಅದು ನಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡಿ ನಮ್ಮ ಕ್ಯಾರೆಕ್ಟರ್ನ ಚೇಂಜ್ ಮಾಡಿ ನಮ್ಮ ಜೀವನದಲ್ಲಿ ಅದು ಪ್ರಭಾವವನ್ನು ಬೀರುತ್ತೆ. ಇಲ್ಲ ಅಂದರೆ ಎಷ್ಟೇ ಪುಸ್ತಕ ಓದಿದ್ರೂ ಯಾವುದೇ ಪ್ರಯೋಜನ ಆಗೋದಿಲ್ಲ. ಇದು ಸೆಲ್ಫ್ ಹೆಲ್ಪ್ ಬುಕ್ಸ್ಗಳಲ್ಲಿ ಇದೇ ಒಂದು ಏನು ಅಂದರೆ, ಇದು ಓದಿ ಅದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ ಉಪಯೋಗ ಬರುತ್ತೆ. ಈ ಪುಸ್ತಕ ಮೊದಲ ಬಾರಿಗೆ 1999ರಲ್ಲಿ ಬಿಡುಗಡೆಯಾಯಿತು, ಪಬ್ಲಿಷ್ ಆಯಿತು. ಇದು ರಾಬಿನ್ ಶರ್ಮಾ ಅವರು ಬರೆದಂತಹ 4ನೇ ಪುಸ್ತಕ. ರಾಬಿನ್ ಶರ್ಮಾ ಅವರು ಮೂಲತಃ ಭಾರತದವರು. ಅವರು 25ನೇ ವಯಸ್ಸಿನವರೆಗೆ ಒಂದು ಲಿಟಿಗೇಷನ್ ಲಾಯರ್ ಆಗಿ ಕೆಲಸ ಮಾಡ್ತಾಯಿದ್ರು. 1994ರಲ್ಲಿ ಅವರು ಮೆಗಾ ಲೀವಿಂಗ್ ಅನ್ನೋ ತಮ್ಮ ಮೊದಲ ಪುಸ್ತಕವನ್ನು ಅವರೇ ಸೆಲ್ಫ್ ಪಬ್ಲಿಷ್ ಮಾಡಿದ್ರು. ಅದಾದ ನಂತರ ಅವರಿಗೆ ತುಂಬ ಹೆಸರು ತಂದುಕೊಟ್ಟ ಪುಸ್ತಕ ಅಂದರೆ 1997ರಲ್ಲಿ ಬಿಡುಗಡೆಯಾದಂತಹ ದ ಮಾಂಕ್ ಹೂ ಸೋಲ್ಡ್ ಹಿಸ್ ಫೆರಾರಿ ಅನ್ನೋ ಪುಸ್ತಕ ಜಗತ್ತಿನಾದ್ಯಂತ ಅವರಿಗೆ ಒಂದು ಒಳ್ಳೆಯ ಹೆಸರನ್ನು ತಂದುಕೊಡ್ತು. ಇಟ್ಸ್ ಒನ್ ಆಫ್ ದ ಬೆಸ್ಟ್ ಸೆಲ್ಲಿಂಗ್ ಬುಕ್ಸ್. ಸುಮಾರು ಮಿಲಿಯನ್ ಗಟ್ಟಲೆ ಅದು ಸೇಲ್ ಆಗಿದೆ ಮತ್ತು ಸುಮಾರು 70ಕ್ಕಿಂತ ಅಧಿಕವಾದ ಭಾಷೆಗಳಲ್ಲಿ ಪ್ರಪಂಚದಾದ್ಯಂತ ಕನ್ನಡವನ್ನು ಒಳಗೊಂಡು ಹಲವಾರು ಭಾಷೆಗಳಲ್ಲಿ ಅದನ್ನು ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಒಟ್ಟು ಅವರು ಒಂದು 12 ಪುಸ್ತಕಗಳನ್ನ ಬರೆದಿದ್ದಾರೆ. ರೀಸೆಂಟಾಗಿ ಅವರು ರಿಲೀಸ್ ಆದ ಪುಸ್ತಕ ಅಂದರೆ 2018ರಲ್ಲಿ ಬಂದಂತಹ 5 AM ಕ್ಲಬ್ ಅನ್ನೋ ಪುಸ್ತಕ. ಅದು